ನಮ್ಮ ಕೈಲಿ ಆಗ್ಬಿಲ್ದೇ ಇಲ್ಲ. ನೋಡಿ ಸ್ವಾಮಿ ನಾವಿರೋದು ಮೇನ್ ಪಾಯಿಂಟೇ ಮರ್ತ್ಬಿಟ್ಟೆ. ತಡೀರಿ ಬೆಂಕಿ ಹಾಕ. ಈ ಗಾಡಿಗಿರೋದು 155cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದು 4 ಸ್ಟ್ರೋಕ್ ಗಾಡಿ ಗುರು. 17 ಇಂಚ್ ವೀಲ್. ಇದು 17 ಇಂಚ್ ವೀಲು. ಸಸ್ಪೆನ್ಷನ್ ಸಖತ್ತಾಗಿದೆ. ಸೀಟ್ ಮಾತ್ರ ಬೊಂಬಾಟಾಗಿದೆ. ಅಣ್ಣವ್ರು ಆಟ ಆಡ್ತಾವ್ರು ರೋಡ್ ತುಂಬ. ಈ ಗಾಡಿಗಿರೋದು ಡ್ಯುಯಲ್ ಚಾನಲ್ ABS ಇರೋದು 2 ಸೈಡೂ. ಇಲ್ಲೂ ಒಂದಿದೆ. ಸಸ್ಪೆನ್ಷನ್ ಮಾತ್ರ ಬೊಂಬಾಟಾಗಿದೆ ಗಾಡಿ. ಆಂಟಿ ಜಾಗ ಬಿಡಿ ಆಂಟಿ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಟರ್ನಿಂಗ್ ತಣ ಬೇವಿ ಹಿಂಸೆ. ಈ ಸೈಡ್ ಕೇಸ್ ಇದೆಯಲ್ಲ, ಇದು ಫೈಬರ್. ಇದೇನಾದರೂ ಹೊಡೆದೋದ್ರೆ ನೋಡಿ. ಇವರೇ ಅಕ್ಷಯ್ ಅಂತ ಗಾಡಿ ಓನರು. ಹೇಳಿ ಅಕ್ಷಯ್, ನಿಮ್ಮ ಗಾಡಿ ಬಗ್ಗೆ ನೀವೇ. ನಾನು ಗಾಡಿ ಬಗ್ಗೆ ಏನು ಹೇಳಂಗ್ ಗುರು. ನೀನು ಫ್ಯಾಮಿಲಿಗೋಸ್ಕರ ಅಲ್ಲ, ನಾನು ಒಬ್ಬನೇ ಸೋಲೋ ರೈಡ್ ಹೋಗ್ತೀನಿ, ಇಲ್ಲೇ ಸೋಲೋ ರೈಡ್ ಮಾಡ್ತೀನಿ ನಾನು ಒಬ್ಬನೇ ಅಂದರೆ ಈ ಗಾಡಿ ತಗ. ಫ್ಯಾಮಿಲಿ ಕುಡ್ಸ್ಕೊಂಡು ನಾನು ತರಕಾರಿ ತಗೊಂಬರ್ಬೇಕು ಹೋಗ್ತೀನಿ, ನಾವು ಅಮ್ಮ ಕುಡಿಸ್ಕೊಂಡು ರೋಡ್ ಟ್ರಿಪ್ ಹೋಗ್ತೀನಿ ಅಂದರೆ ಆಗಲ್ಲ. ಕೈ ಅನ್ನೋ ಫುಲ್ಲು ಹೋಗ್ಬಿಡ್ತವೆ. ಇಲ್ಲಿ ಹಿಡ್ಕೊಂಡು ಫುಲ್ ಬಾಡಿ ಪ್ರೆಷರ್ ಕೈ ಮೇಲೆ ಬೀಳುತ್ತಲ್ಲ, ಹಿಂದೆಗಡೆ ಒಂದು ಫುಲ್ಲು ಪ್ರೆಷರ್ ಬಿದ್ದು ಕೈ ಸಖತ್ ನೋವು ಬರುತ್ತೆ. ಚೆಚ್ಚಾಡಕ್ಕಂತೂ ಏನು ಹೇಳೋದೇ ಇಲ್ಲ. 2ನೇ ಮಾತು ಸಖತ್ತಾಗಿ ನುಗ್ಗುತ್ತೆ. ಪಿಕಪ್ ಅಂತೂ ಹೇಳಂಗಿಲ್ಲ. ಒಳ್ಳೆ ಮೈಲೇಜ್ ಗುರು ಗಾಡಿ. 45-50 ಒಳ್ಳೆ ಮೈಲೇಜ್ ಕೊಡ್ತದೆ ಗಾಡಿ ಅಂತೂ. ಏನು ಗಾಡಿ ಸೋಲಾರ್ ರೈಡ್ಗಂತೂ ಮಸ್ತು. ಸೂಪರ್ ಬೈಕ್ ಕಂಪೇರ್ ಮಾಡ್ಬೇಕು ಇದನ್ನ. ನಿನ್ನ ಪಕ್ಕದಲ್ಲೇ ಗೊತ್ತಾಗೋದು ಎದ್ದಾಗಲೇ